ಅಪ್ಪು ಅವರು ಆಗಲಿ ವರ್ಷಗಳು ಕಳೆದರೂ ಈಗಲೂ ಅವರ ನಗುಮುಖದ ಆ ಫೋಟೋಗಳನ್ನು ನೋಡಿದರೆ ಒಂದು ಕ್ಷಣ ಇದೆಲ್ಲವೂ ನಿಜಾನ ಅನಿಸುತ್ತದೆ. ಅಷ್ಟೇ ಅಲ್ಲದೆ ಇದೆಲ್ಲವೂ ಈಗಲೂ ಸುಳ್ಳಾಗಬಾರದೆ ಎಂದು ಸಂಕಟವಾಗುತ್ತದೆ. ಆದರೆ ಪ್ರತಿನಿತ್ಯ ಈಗಲೂ ಅಪ್ಪು ಅವರಿಗೆ ಸಂಬಂಧಪಟ್ಟ ಹಲವಾರು ವಿಷಯಗಳು ಒಂದೊಂದಾಗಿ ಹೊರಬರುತ್ತಿವೆ ಅಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಅಂತಹದರಲ್ಲಿ ಒಂದು ಅಪ್ಪು ಬರೆಯುತ್ತಿದ್ದ ಡೈರಿ. ಪುನೀತ್ ರಾಜ್ಕುಮಾರ್ ಅವರಿಗೆ ಡೈರಿ ಬರೆಯುವ ಅಭ್ಯಾಸವಿತ್ತು. ಪ್ರತಿ ರಾತ್ರಿ ಮಲಗುವ ಮುನ್ನ ಅವರು ಅವತ್ತು ನಡೆದ ವಿಷಯಗಳನ್ನ ಹಾಗೂ ಕೆಲವು ಸೀಕ್ರೆಟ್ಗಳನ್ನ ಆ ಡೈರಿಯಲ್ಲಿ ಬರೆದು ತಮ್ಮ ಪರ್ಸನಲ್ ಡ್ರಾನಲ್ಲಿ ಹಾಕಿ ಮಲಗುತ್ತಿದ್ದರು. ಆದರೆ ಇತ್ತೀಚೆಗೆ ಅವರ ಡೈರಿ ಬೆಳಕಿಗೆ ಬಂದಿದೆ. ಅದರಲ್ಲಿ ಹಲವಾರು ವಿಷಯಗಳು ಬಹಿರಂಗವಾಗಿವೆ. ಹಾಗಾದ್ರೆ ಆ ವಿಷಯಗಳು ಯಾವುದು ಎಂಬುದನ್ನ ತಿಳಿಯುವ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ಬಳಿಕ ಅವರ ಕುರಿತು ಸಾಕಷ್ಟು ವಿಚಾರಗಳು ಹೊರಬರುತ್ತಿವೆ. ಇದ್ದಾಗ ಮಾಡಿದ ದಾನ ಧರ್ಮಗಳೆಲ್ಲವೂ ಅವರು ಹೋದ ನಂತರ ಈಗ ತಿಳಿಯುತ್ತಿವೆ. ಇದ್ದಾಗ ಒಬ್ಬ ಮನುಷ್ಯನಂತೆ ಮಾತ್ರವೇ ಇದ್ದ ಆ ಪುಣ್ಯಾತ್ಮ ಹೋದ ನಂತರವೇ ಎಲ್ಲರಿಗೂ ತಿಳಿದು ಹೋಗಿದ್ದು ಒಬ್ಬ ದೇವ ಮಾನವ ಎಂದು. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಆಸೆಗಳನ್ನು ಸೇರಿದಂತೆ ಪ್ರತಿಯೊಂದು ವಿಚಾರಗಳನ್ನು ತಮ್ಮ ದಿನಚರಿ ಡೈರಿಯಲ್ಲಿ ಬರೆಯುತ್ತಿದ್ದರು. ಅದರಲ್ಲಿ ಗಂಧದ ಗುಡಿ ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ಕನ್ನಡಿಗರಿಗೆ ತಲುಪುವ ಹಾಗೆ ಬಿಡುಗಡೆ ಮಾಡುವುದು ಕೂಡ ಅವರ ಉದ್ದೇಶವಾಗಿತ್ತು. ಇದಕ್ಕಾಗಿಯೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡುವ ಮೂಲಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆಸೆಯನ್ನು ಈಡೇರಿಸಿದ್ದಾರೆ. ಹಾಗೆಯೇ ಈ ಡೈರಿಯ ಮೂಲಕ ಇನ್ನೊಂದು ವಿಷಯ ಗೊತ್ತಾಗಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಸಿನಿಮಾಗೆ ಡೇಟ್ಸ್ ನೀಡಿದ್ದರು. ಜೊತೆಗೆ ಆ ನಿರ್ಮಾಪಕರಿಂದ 2 ಕೋಟಿ ರೂಪಾಯಿ ಅಡ್ವಾನ್ಸ್ ಕೂಡ ಪಡೆದಿದ್ದರು. ಪುನೀತ್ ರಾಜ್ಕುಮಾರ್ ನಿಧನ ನಂತರ ಆ ನಿರ್ಮಾಪಕರು ಕೂಡ ಅಪ್ಪು ಇಲ್ಲ ಎಂಬುದನ್ನು ನೆನೆದು ಕಣ್ಣೀರಿಟ್ಟಿದ್ದರು, ದುಃಖಪಟ್ಟಿದ್ದರು. ಅವರು ಕೂಡ ಹಣವನ್ನು ವಾಪಸ್ಸು ಕೇಳಿರಲಿಲ್ಲ. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ವಿಷಯ ಆ ಡೈರಿಯಿಂದ ಗೊತ್ತಾದ ತಕ್ಷಣ ಆ ನಿರ್ಮಾಪಕರನ್ನು ಕರೆದು 2 ಕೋಟಿ ರೂಪಾಯಿಯನ್ನ ವಾಪಸ್ ಮಾಡಿದ್ದಾರೆ. ಇನ್ನು ಆ ಡೈರಿಯಲ್ಲಿ ಬರೆದಿರುವಂತಹ ಇನ್ನೊಂದು ಆಸೆಯನ್ನು ಕೂಡ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪೂರೈಸಲು ಪಣ ತೊಟ್ಟಿದ್ದಾರೆ. ಅದೇನೆಂದರೆ ಅಣ್ಣ ಅವರು ಹಾಗೂ ಪರ್ವತಮ್ಮ ರಾಜ್ಕುಮಾರ್ ಅವರು ಜೀವನ ಸಾಗಿಸುತ್ತಿದ್ದ ಗಾಜು ನೀರಿನ ಮನೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯಂತ ಇಷ್ಟವಾದ ಜಾಗ ಎಂಬುದು ನಿಮಗೆಲ್ಲ ತಿಳಿದಿರಬಹುದು. ಆ ಮನೆ ಈಗ ಶೀತಲಾವಸ್ಥೆಯಲ್ಲಿದ್ದು ಅದನ್ನ ಮತ್ತೆ ರಿಪೇರಿ ಮಾಡಬೇಕು ಮತ್ತು ಅದನ್ನ ಒಂದು ವಸ್ತು ಸಂಗ್ರಹಾಲಯ ಹಾಗೂ ಮ್ಯೂಸಿಯಂ ಮಾಡಬೇಕೆಂದು ಆಸೆಯನ್ನ ಅಪ್ಪು ಪಟ್ಟಿದ್ದರು. ಅದನ್ನು ಪೂರೈಸುವ ಮುನ್ನವೇ ಅಪ್ಪು ಈಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ಡೈರಿಯಲ್ಲಿ ಆ ಆಸೆಯನ್ನು ನೋಡಿರುವ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಕುಟುಂಬದವರೆಲ್ಲರೂ ಸೇರಿ ಈಗ ಅಪ್ಪು ಅವರ ಆ ಕೊನೆ ಆಸೆಯನ್ನ ಪೂರೈಸಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಅವರ ಆಸೆ ಆದಷ್ಟು ಬೇಗ ಈಡೇರಲಿ, ಕರ್ನಾಟಕ ರತ್ನನಿಗೆ ಆ ಒಂದು ಸೇವೆ ಆದಷ್ಟು ಬೇಗ ಆಗಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.